ಹಲೋ ನಮಸ್ಕಾರ, ನಾನು ನಿಮ್ಮ ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ನಾವು ಇವತ್ತು ಏಕಪ್ಪ ನಿಮ್ಮ ಕಾರ್ಸ್ ಗುರು ಕನ್ನಡ ಚಾನೆಲ್ ಅಂತಾನೆ ಇದ್ದೆ, ಇವಾಗ ಯಾಕೆ ನೀವು ಟೆಕ್ ಗುರು ಅಂತ ಯಾವುದೋ ಮಾಡ್ಕೊಂಡ್ಬಿಟ್ಟಿದೆ, ಯಾಕೆ ಕಾರ್ಸ್ ಗುರು ಬಿಟ್ಬಿಟ್ಟ ಅಂತ ಕೇಳ್ಬೋದು ನೀವು. ಬಟ್ ಆ ಥರ ಏನಿಲ್ಲ. ಕಾರ್ಸ್ ಗುರು ಕನ್ನಡ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಈ ಚಾನೆಲ್ ಕೂಡ ಮಾಡ್ಕೊಂಡಿದ್ದೀನಿ. ಇದು ಟೆಕ್ ಗುರು ಕನ್ನಡ ಅಂತ, ಇದು ನನ್ನ ಟೆಕ್ ಸಂಬಂಧಪಟ್ಟಂತ ವಿಷಯಗಳನ್ನ ನೀವು ಇಲ್ಲಿ ನೋಡುವಂಥದ್ದು. ಇವತ್ತು ನಾವು ಹೊಸದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ವಿ, ಅದಕ್ಕೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ರಿಂದ ಪರವಾಗಿಲ್ಲ, ಒಂದು 80-90 ಆ ಥರ ವ್ಯೂಸ್ ಅಂದ್ರೆ ಹೇಳಿದ್ರು ನಮ್ಮ ಫಸ್ಟ್ ಟೈಮ್ ಮಾಡೋರಿಗೆ ಅದು ದೊಡ್ಡದೇ ಅಂತಾನೆ ಹೇಳ್ಬೋದು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಅವರೆಲ್ಲ ನನ್ನ ಚಾನೆಲ್ನ ಟೆಕ್ ಗುರು ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರು ಟೆಕ್ ಗುರು ಕನ್ನಡ ಚಾನೆಲ್ನ ವ್ಯೂವರ್ಸ್ ಇದ್ದೀರಾ, ಹಾಗೆ ಅವರು ಕೂಡ ನಮ್ಮ ಕಾರ್ಸ್ ಗುರು ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸದೊಂದು ಕಂಟೆಂಟ್ ಜೊತೆ ಬಂದಿದ್ದೀನಿ. ಇದು ರಿಯಲ್ಮಿ GT Neo 3T ಅಂತ. ಸಾಕಷ್ಟು ಒಳ್ಳೆ ಫಾಸ್ಟೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಒಂದು ಕಮ್ಮಿ ಬಜೆಟ್ ರೇಂಜಲ್ಲಿ 25,000 to 26,000 ರೇಂಜಲ್ಲಿ ನಿಮಗೆ ಒಂದು ಒಳ್ಳೆ ಕಮ್ಮಿ ಬಜೆಟಲ್ಲಿ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಇದರ ಹೆಸರು ರಿಯಲ್ಮಿ GT 3T ಅಂತ. ಇದು ಹೊಸದಾಗಿ ಬಂದಿರುವಂಥದ್ದು, 4 days ಹಿಂದೆ ಅಷ್ಟೇ ಲಾಂಚ್ ಆಗಿರುವಂಥ ಒಂದು ಹೊಸ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಆಗಿರುತ್ತೆ. ಆ್ಯಂಡ್ ಇದು ಕಮ್ಮಿ ಪ್ರೈಸ್ ರೇಂಜಲ್ಲಿ ಬರ್ತಾ ಇರುವಂಥದ್ದು. ಆಲ್ರೆಡಿ ನಿಮಗೆ ಮಾರ್ಕೆಟಲ್ಲಿ ಈ ಫೋನ್ ಅವೈಲಬಲ್ ಇದೆ. ಇದರ ಪ್ರೈಸ್ ನಿಮಗೆ 25,000 ಇಂದ 26,000 ತನಕ ಇದೆ. ಆ್ಯಂಡ್ ಅದು ವೇರಿ ಆಗುತ್ತೆ, 6GB ರ್ಯಾಮ್ 8GB ರ್ಯಾಮ್ ಆ ಥರ ರ್ಯಾಮ್ ವೈಸಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ಫಾಸ್ಟೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೇಮರ್ಸ್ಗೆ ಸಾಕಷ್ಟು ಒಳ್ಳೆ ಫೀಚರ್ ಇರುವಂಥ ಫೋನು, ಒಳ್ಳೊಳ್ಳೆ ಫೀಚರ್ಸ್ನ ಆ್ಯಡ್ ಅಪ್ ಮಾಡಿರುವಂಥ ಫೋನ್ ಅಂತಲೇ ಹೇಳ್ಬೋದು. ಇಷ್ಟು ಕಮ್ಮಿ ರೇಂಜಲ್ಲಿ ನಿಮಗೆ ಈ ಥರ ಫೀಚರ್ಸು ಬೇರೆ ಯಾವ ಫೋನ್ಗಳಲ್ಲಿ ಸಿಗಲ್ಲ ಅಂತಲೇ ಹೇಳ್ಬೋದು. ಒಂದೇ ಒಂದು ಡಿಫಾಲ್ಟ್ ಏನಂತ ಹೇಳಿದರೆ, ಇದರಲ್ಲಿ DDR4 ರ್ಯಾಮ್ ಕೊಟ್ಟಿರುವಂಥದ್ದು. ಅದು ಒಂದು ಡಿಫಾಲ್ಟ್ ಬಿಟ್ಟರೆ DDR5 ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. DDR4 ಕೊಟ್ಟಿರುವಂಥದ್ದು. ಆ ಕಾರಣದಿಂದಾಗಿ ಇದು ಒಂದು ಫ್ಲಾಗ್ಶಿಪ್ಪು ಅಲ್ಲ, ಒಂದು ಮಿಡ್ ರೇಂಜ್ ಫೋನು ಅಲ್ಲ, ಅಂಡ್ ಬೇಸ್ ಮಾಡಲು ಅಲ್ಲ, ಆ ಥರ ಒಂದು ಮಿಡಲ್ ಇದರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಇದರ ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಇದರ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ, ಇದರ ಫುಲ್ HD ಸ್ಕ್ರೀನ್ ಕೊಟ್ಟಿರುವಂಥದ್ದು. ಇದರಲ್ಲಿ AMOLED ಫೀಚರ್ಸ್ ಕೂಡ ಇದೆ. ನಿಮಗೆ ಗೊರಿಲ್ಲಾ ಗ್ಲಾಸ್ 5 ಜೊತೆ ಬರುತ್ತೆ. ಸಾಕಷ್ಟು ಒಳ್ಳೆ ಸ್ಟ್ರಾಂಗೆಸ್ಟ್ ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ಅಷ್ಟು ಬೇಗ ಬ್ರೇಕ್ ಆಗಲ್ಲ. ಆ್ಯಂಡ್ ನಿಮಗೆ ವಿತ್ ಸ್ಕ್ರೀನ್ ಪ್ರೊಟೆಕ್ಟ್ ಕೂಡ ಇದರಲ್ಲಿ ಹಾಕಿಯೇ ಬರ್ತಾ ಇರುವಂಥದ್ದು. ನೀವು ಎಕ್ಸ್ಟ್ರಾ ಹಾಕಿಸ್ಕೊಳ್ಳುವಂಥ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಹಾಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ನ ಹೊಂದಿರುವಂಥದ್ದು. ಆ್ಯಂಡ್ ಸಾಕಷ್ಟು ಫಾಸ್ಟೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ತುಂಬ ಫಾಸ್ಟಾಗಿ ನಿಮಗೆ ಸ್ಕ್ರೀನ್ ಕೂಡ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಮಲ್ಟಿ ಫಂಕ್ಷನ್ ಎಲ್ಲ ಮಾಡೋದಾದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಫೋನಲ್ಲಿ. ಆ್ಯಂಡ್ ಸಾಕಷ್ಟು ಗೇಮರ್ಸ್ಗೆ ತುಂಬ ಒಳ್ಳೆ ಫೋನು. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಗೇಮರ್ಸ್ಗೆ ಸಾಕಷ್ಟು ಒಂದು ಫಾಸ್ಟೆಸ್ಟ್ ಫೋನ್ ಅಂತ ಹೇಳ್ಬೋದು. ಇದರಲ್ಲಿ 870 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟಿರುವಂಥ ಸಾಕಷ್ಟು ಫಾಸ್ಟೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸ್ ಕೂಡ ಬರುತ್ತೆ ಕೆಲವೊಂದು ಫೋನ್ಗಳಲ್ಲಿ, ಬಟ್ ಇದರಲ್ಲಿ ಇಲ್ಲ. ಇದರಲ್ಲಿ 870 ಕೊಟ್ಟಿದ್ರು ಸಹಿತ ಇಷ್ಟು ಕಮ್ಮಿ ಬಜೆಟಲ್ಲಿ ನಿಮಗೆ ಒಳ್ಳೆ ಫೀಚರ್ಸ್ ಕೂಡ ಆ್ಯಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇದು ಬಿಗ್ ಬಿಲಿಯನ್ ಡೇಸಲ್ಲಿ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆ ಆಫರ್ ಪ್ರೈಸಲ್ಲೇ ಈ ಫೋನ್ ಕೂಡ ಇವಾಗ ಅವೈಲೇಬಲ್ ಆಗಿರುವಂಥದ್ದು. ಯಾರೆಲ್ಲ ಒಂದು ಒಳ್ಳೆ ಫೋನ್ ಬೇಕು, ಒಂದು ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಫಾಸ್ಟ್ ಫೋನ್ ಬೇಕು ಅಂತ ಹೇಳೋರು ಪ್ಲೀಸ್ ರಿಯಲ್ಮಿ GT 3Tನ ತಗೋಬೋದು, Neo 3Tನ. ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಇದರ ಕ್ಯಾಮ್ರಾ ಸೆನ್ಸರ್ಸ್ಗೆ ಬರುವಂಥದ್ದಾದರೆ, ಪ್ರೈಮರಿ ಕ್ಯಾಮ್ರಾ ನಿಮಗೆ 64 MP ಬರುವಂಥದ್ದು. ಆ್ಯಂಡ್ 8 ಮೆಗಾಪಿಕ್ಸೆಲ್ ನಿಮಗೆ ವೈಡ್ ಆ್ಯಂಗಲ್ ಕ್ಯಾಮ್ರಾ ಬರ್ತಾ ಇರುವಂಥದ್ದು. ಇದರಲ್ಲಿ 64 MP ಕ್ಯಾಮ್ರಾ ಮೇನ್ ಸೆನ್ಸರ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಅದು ಸಾಕಷ್ಟು ಒಳ್ಳೆ ಕ್ಲಾರಿಟಿ ಫೋನು ಇದು ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ಬಜೆಟಲ್ಲಿ ಇದು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ನಿಮಗೆ 8 MP ವೈಡ್ ಕ್ಯಾಮ್ರಾದಲ್ಲಿ ನಿಮಗೆ ಓವರ್ ಆಲ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಝೂಮ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಗ್ರೈನ್ಸ್ ಟೈಪ್ ಕಾಣಿಸುತ್ತೆ. ಅಂದರೆ ಝೂಮ್ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಬರೋದಿಲ್ಲ. ಆ್ಯಂಡ್ 2 MP ಮೈಕ್ರೋಸ್ಕೋಪ್ ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು. ಅದು ವರ್ತ್ಲೆಸ್ ಅಂತಾನೆ ಹೇಳ್ಬೋದು. ನನ್ನ ಪ್ರತಿಯೊಂದು ಫೋನಲ್ಲೂ ಇರುತ್ತೆ ಇದು 2 MP. ಇತ್ತೀಚೆಗೆ ಇದು ಟೆಲಿಸ್ಕೋಪಿಕ್ ಮೈಕ್ರೋ ಕ್ಯಾಮ್ರಾ ಅದು ಇದು ಅಂತ ಕೊಡ್ತಾರೆ. ಅದು ಸುಮ್ಮನೆ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎವ್ರಿಥಿಂಗ್ ಅಂತಲೇ ಹೇಳ್ಬೋದು ಇದು. ಯಾರು ಮ್ಯಾಕ್ರೋ ಶೂಟ್ ಯಾರೂ ಮಾಡೋದಿಲ್ಲ. ಕೆಲವರು DSLRಗೆ ಸ್ವಿಚ್ ಆಗ್ತಾರೆ, ಕೆಲವರು ಫೋನಲ್ಲೇ ಒಂದು ಬೆಸ್ಟ್ ಕ್ವಾಲಿಟಿ ಕೊಡುವಂಥ ಫೋನ್ಗಳಿರ್ತವೆ, ಅಂಥದಕ್ಕೆ ಸ್ವಿಚ್ ಆಗ್ತಾರೆ. ಕಮ್ಮಿ ಬಜೆಟಲ್ಲಿ ಇದೆಲ್ಲ ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯನೇ. ಬಟ್ ಈ ಮ್ಯಾಕ್ರೋಸ್ಕೋಪ್ ಲೆನ್ಸ್ ಏನಿದೆ ಅದು ನಿಮಗೆ ಅಷ್ಟು ಮ್ಯಾಕ್ರೋಸ್ಕೋಪಿಕ್ ಅಂತ ಅನಿಸಲ್ಲ. ಪರವಾಗಿಲ್ಲ, ಒಂದು ಸಾಕಷ್ಟು ಒಳ್ಳೆ
ಪರವಾಗಿಲ್ಲ, ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಸೊ ಓಕೆ. ಆ್ಯಂಡ್ ಇದರಲ್ಲಿ ನಿಮಗೆ ಡ್ಯುಯಲ್ ಫ್ಲ್ಯಾಶ್ ಲೈಟ್ ಕೂಡ ಬರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ 60 MP ಕ್ಯಾಮ್ರದ್ದು ಪಂಚ್ ಹೋಲ್ ಕ್ಯಾಮ್ರಾ ಅಂತ ಸಿಗುತ್ತೆ ನಿಮಗೆ. ಸೊ ಕ್ಯಾಮ್ರಾ ಸ್ಕ್ರೀನಲ್ಲೇ ನಿಮಗೆ ಪಂಚ್ ಆಗಿಬಿಟ್ಟು ಬರುವಂಥದ್ದು, ಬೆಜಲಲ್ಲಿ ಬರುವಂಥದ್ದಲ್ಲ. ಸೊ ಪಂಚ್ ಹೋಲ್ ಕ್ಯಾಮ್ರಾ ಜೊತೆ ನಿಮಗೆ 60 MP ಕ್ಯಾಮ್ರಾ. ನಿಮ್ಮ ಫ್ರಂಟ್ ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದೊಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿ ಒಂದು ಇಮೇಜ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಾಕ್ಸಲ್ಲಿ ನಿಮಗೆ ಒಂದು Type-C ಕೇಬಲ್ ಸಿಗುತ್ತೆ ಆ್ಯಂಡ್ ಸ್ವಲ್ಪ ನಿಮಗೆ ಡಾಕ್ಯುಮೆಂಟೇಷನ್ಸು ಮತ್ತು ಅದು ಬಿಟ್ಟರೆ ಆ್ಯಂಡ್ ನಿಮಗೆ ಇದರಲ್ಲಿ 80 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಿಗ್ತಾ ಇರುವಂಥದ್ದು. ಫೋನ್ ಆಲ್ರೆಡಿ ತುಂಬ ಫಾಸ್ಟ್ ಅಂತ ಹೇಳಿದ್ರೆ ನಿಮಗೆ 80 ವ್ಯಾಟ್ಸ್ನ ಫಾಸ್ಟ್ ಚಾರ್ಜರ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಫಾಸ್ಟ್ ಚಾರ್ಜ್ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮ್ಗೆ ಒಳ್ಳೆ ಒಂದು ಫೀಚರ್ಸ್ ಕೂಡ ಇದರಲ್ಲಿ ಸಿಗ್ತಾ ಇರುವಂಥದ್ದು. ತುಂಬ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ 5000 mAhನ ಬ್ಯಾಟ್ರಿ ಕೆಪಾಸಿಟಿ ಕೂಡ ಇರುವಂಥದ್ದು. ಸೊ ಸಾಕಷ್ಟು ಒಂದು ಲಾಂಗ್ ಡ್ಯೂರೇಷನ್ ತನಕ ನಿಮ್ಮ ಫೋನ್ನ ಯೂಸ್ ಮಾಡಿದ್ರು ಅಥವಾ ನೀವು ಗೇಮ್ ಆಡಿದ್ರು ನಿಮ್ಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡುವಂಥ ಫೋನ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಬ್ಯಾಟ್ರಿ ಖಾಲಿ ಆಯ್ತು ಅಂದ್ರೂ ನಿಮಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಇದೆ. ಒಂದು 20-30 ಮಿನಿಟ್ಸಲ್ಲೆಲ್ಲ ನಿಮಗೆ 30 to 40 ಮಿನಿಟ್ಸಲ್ಲೆಲ್ಲ ನಿಮಗೆ ಫುಲ್ ಚಾರ್ಜ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. 20-30 ಮಿನಿಟ್ಸ್ ಅಂತಲೇ ಅಂದ್ಕೊಳ್ಳಿ, 40 ಮಿನಿಟ್ಸ್ ಎಲ್ಲ ಇಲ್ಲ. ಒಂದು 30 ಮಿನಿಟ್ಸ್ ಒಳಗಡೆ ನಿಮಗೆ ಫುಲ್ ಫೋನು ನಿಮ್ಮ ಚಾರ್ಜ್ ಮಾಡ್ಬೋದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಆವಾಗಲೇ ಹೇಳ್ತಿದ್ದೆ ನಾನು. ಇದರಲ್ಲಿ 6.62 ಇಂಚ್ನ ಲಾರ್ಜ್ ಒಂದು ಸ್ಕ್ರೀನ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಸ್ಟ್ರಾಂಗ್ ಫೋನ್ ಅಂತಲೇ ಹೇಳ್ಬೋದು. ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಪ್ಲಾಸ್ಟಿಕ್ ಬಾಡಿ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಮೆಟಲ್ ಬಾಡಿ ಕೂಡ ನಿಮಗೆ ಸಾಕಷ್ಟು ಈ ಪ್ರೈಸ್ ರೇಂಜಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಅದೊಂದಿಲ್ಲ, ಅದು ಪ್ಲಾಸ್ಟಿಕ್ ಬ್ಯಾಕ್ ಇದೆ. ಸೊ ಅದು ಗ್ಲಾಸ್ ಫಿನಿಷಲ್ಲಿ ಇದ್ರೂ ಕೂಡ ನಿಮಗೆ ಪ್ಲಾಸ್ಟಿಕ್ ಬಾಡಿಯಲ್ಲಿ ಇರೋದ್ರಿಂದ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಆ್ಯಂಡ್ ನಿಮಗೆ ಸೆಕ್ಯೂರಿಟಿ ಪರ್ಪಸ್ ಬರೋದಾದರೆ ನಿಮಗೆ ಬ್ಯಾಕ್ ಸೈಡ್ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ನಿಮಗೆ ಇನ್ ಡಿಸ್ಪ್ಲೇನೇ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಬರುವಂಥದ್ದು. ಸೊ ಸಾಕಷ್ಟು ಫಾಸ್ಟ್ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆ ಅದು ಫಿಂಗರ್ ಟಚ್ ಮಾಡಿದ ತಕ್ಷಣ ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಯಾವುದು SD ಕಾರ್ಡ್ ಸ್ಲಾಟ್ ಇಲ್ಲ. ಸೊ ಪ್ಲೈನ್ ಆಗಿ ಇದು ಕೊಟ್ಟಿರುವಂಥದ್ದು. ಆ್ಯಂಡ್ ಇದರಲ್ಲಿ ಸ್ಪೀಕರ್ ಕೂಡ ನಿಮಗೆ ತುಂಬ ಒಳ್ಳೆ ಸ್ಪೀಕರ್ ಕ್ವಾಲಿಟಿಯನ್ನು ಹೊಂದಿರುವಂಥದ್ದು. ಇದು ಕೂಡ ಸಾಕಷ್ಟು ಒಂದು ಲೌಡ್ ಆಗಿ ನಿಮಗೆ ಸಾಂಗ್ ಅದು ಇದು ಅಂತ ಕೇಳಿಸ್ಕೊಳ್ಳುವಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಡಾಲ್ಬಿ ಅಟ್ಮಾಸ್ನ ಒಂದು ಸ್ಪೀಕರ್ನ ಸಪೋರ್ಟ್ ಮಾಡುವಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಹೊಸದಾಗಿ ಒಂದು ಫೀಚರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಬೇರೆ ಫೋನ್ಗಳಲ್ಲಿ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಸಿಗಲ್ಲ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು GT ಮೋಡ್ ಅಂತ ಇದೆ. ಸೊ ಆ GT ಮೋಡ್ನ ಫಾಸ್ಟಾಗಿ ಅಂದರೆ ಆ GT ಮೋಡ್ನ ಒತ್ತಾದಂಗೆ ನಿಮಗೆ ಗೇಮಿಂಗ್ ಅದು ಇದು ವರ್ಕ್ಗಳೆಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಇವಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಇರುವಂಥದ್ದು. ಸೊ ನಮಗೆ ಯಾವುದೇ ಥರ ಫೋನ್ ಕೊಟ್ಟು ನಮಗೆ ಅದರ ರಿವ್ಯೂ ನಮ್ಮ ಹತ್ರ ಇಲ್ಲ, ಯಾವುದು ಫೋನ್ ಇಲ್ಲ. ಸೊ ಆ ಕಾರಣದಿಂದಾಗಿ ಇದರಲ್ಲಿ ಫೋಟೋಸ್ಗಳನ್ನು ಬಳಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋಂಥದ್ದು. ಇದ್ರಿಗೆ ಯಾವುದು ನನಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಟೆಕ್ ಗುರು ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ನಮ್ಮ ಕಾರ್ಸ್ ಗುರು ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಅಲ್ಲಿ ಹೋಗಿ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋ ಬರೋ ತನಕ ಸೊ ಟೇಕ್ ಕೇರ್.